ಇದ್ದ ಹನುಮಂತನಿಗೆ ಈಗ ಡಿಮ್ಯಾಂಡ್. ಮೊದಲು ಜೀ ಕನ್ನಡದಲ್ಲಿ ಹಾಡು ಹೇಳಿ ರಾಜ್ಯದ ಜನರ ಗಮನ ಸೆಳೆದ ಈ ಪೋರ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟ ಕೂಡಲೇ ಇಲ್ಲಿವರೆಗೂ ನಡೆದ ಬಿಗ್ ಬಾಸ್ ಸೀಸನ್ಗಳಲ್ಲಿ ಯಾವೊಬ್ಬ ಸ್ಪರ್ಧಿಗೂ ಸಿಗದೇ ಇರೋ ಪ್ರೀತಿ ಹನುಮಂತನಿಗೆ ಸಿಕ್ತು. 5 ಕೋಟಿ ಓಟು ಪಡೆಯುವ ಮೂಲಕ ಟ್ರೋಫಿಗೆ ಮುತ್ತಿಟ್ರು. ಆದ್ರೆ ಈಗ ಹನುಮಂತನಿಗೆ ಸಿಕ್ಕ ಟ್ರೋಫಿಗಿಂತ ಹನುಮಂತನಿಗೆ ಬಿದ್ದ ಓಟಿನ ಮೇಲೆ ಎಲ್ಲರ ಕಣ್ಣು ಬಿದ್ದಂಗೆ ಕಾಣಿಸ್ತಿದೆ. ಒಂದು ಕಡೆ ಸಿನಿಮಾ ಇಂಡಸ್ಟ್ರಿಯವರು ಬನ್ನಿ ಸಿನಿಮಾ ಮಾಡೋಣ ಅಂತ ಕರಿತಾ ಇದ್ರೆ, ಇನ್ನೊಂದು ಕಡೆ ರಾಜಕೀಯ ನಾಯಕರು ಹನುಮಂತನಿಗೆ ವಿಶ್ ಮಾಡೋ ಮೂಲಕ ರಾಜಕೀಯಕ್ಕೆ ಆಹ್ವಾನ ಕೊಟ್ರ. 5 ಕೋಟಿ ಓಟು ಎಲ್ಲರ ನಿದ್ದೆಗೆಡಿಸ್ತಾ ಇದೆ. 5 ಕೋಟಿ ಓಟು ಹನುಮಂತನ ಭವಿಷ್ಯವನ್ನೇ ಚೇಂಜ್ ಮಾಡಿತಾ? ಬನ್ನಿ ಏನೇನಾಯ್ತು ನೋಡ್ತಾ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕನಿ. ಸಿನಿಮಾದಿಂದ ಸಾಲು ಆಫರ್ಗಳು ಈಗ ಹನುಮಂತನನ್ನ ಹುಡುಕಿಕೊಂಡು ಬರುವಂತ ಸಮಯದಲ್ಲಿ ರಾಜಕೀಯದಿಂದಲೂ ಕೂಡ ಹನುಮಂತನಿಗೆ ಆಫರ್ಗಳು ಬರ್ತಾ ಇವೆಯಂತೆ. ಈ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದರಲ್ಲೂ ಸಾಮಾಜಿಕ ಜಾಲತಾಣದಲ್ಲಿ ರಾಜಕಾರಣಿ ಒಬ್ರು ಹನುಮಂತ ಲಮಾನಿಗೆ ಕರೆ ಮಾಡಿ ಅವರು ವಿನ್ನರ್ ಆಗಿರೋ ಕುರಿತಾಗಿ ವಿಶ್ ಮಾಡಿದ್ರ ಹಿಂದೆ ಹನುಮಂತನನ್ನ ಪಕ್ಷಕ್ಕೆ ಸೆಳೆಯುವ ಒಂದು ಸ್ಟ್ರಾಟಜಿಯನ್ನ ಮಾಡಿದ್ರ ಅಂತ ಹೇಳಿಯೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇವೆ. ಸೊ ವಿಶ್ ಮಾಡಿರೋದ್ರಲ್ಲಿ ಏನಿದೆ, ಇವ್ರೆ ಈಗ ನಮ್ಮೂರಿನ ಹುಡುಗ ಗೆದ್ದು ಬಂದಿದ್ದಾನೆ ಅನ್ನೋ ಕುರಿತಾಗಿ ವಿಶ್ ಮಾಡಿರ್ಬೋದಲ್ಲ ಅಂತಾನು ಕೂಡ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಅಂದ್ರೆ ಈ ರಾಜಕಾರಣಿಗಳು ಯಾವಾಗ ಹೆಂಗಿರ್ತಾರೋ ಗೊತ್ತಾಗಂಗಿಲ್ಲ. ಅಂತಂದ್ರೆ ಈಗ 5 ಕೋಟಿ ಓಟ್ಗಳು ಬೇರೆ ಬಂದ್ಬಿಟ್ಟಿದೆ. ಸೊ 5 ಕೋಟಿ ಓಟುಗಳು ಈಗ ಇಷ್ಟೆಲ್ಲ ಜನಗಳ ಪ್ರೀತಿಯನ್ನ ಸಂಪಾದಿಸಿರುವಂತ ಯುವಕ ಹನುಮಂತ ಲಮಾನಿ. ಒಂದು ವೇಳೆ ಹನುಮಂತ ಲಮಾನಿ ನಮ್ಮ ಒಂದು ಪಕ್ಷಕ್ಕೆ ಏನಾದ್ರೂ ಬಂದ್ಬಿಟ್ರೆ, ಅವರು ಕೂಡ ರಾಜಕೀಯಕ್ಕೆ ಇಳಿದ್ ಬಿಟ್ರೆ ಪಕ್ಷಕ್ಕೆ ಒಂದು ಪ್ಲಸ್ ಆಗ್ಬಿಡತ್ತೆ. ಮುಂದೆ ಬರುವಂತ ಎಲೆಕ್ಷನ್ ಅಲ್ಲಿ ಅವರು ಕೂಡ ಗೆದ್ದು ಬರ್ಲಿಕ್ಕೆ ಸಲೀಸಾಗ್ಬಿಡುತ್ತೆ ಅನ್ನೋದು ಒಂದು ನಿಟ್ಟಿನಲ್ಲಿ. ಹಾಗಾದ್ರೆ ಹನುಮಂತ ಲಮಾನಿಗೆ MLA ಟಿಕೆಟ್ ಕೊಡ್ತಾರ ಅಥವಾ ಈಗ ಪುರಸಭೆ ಟಿಕೆಟ್ ಕೊಡ್ಬೋದಾ ಅಥವಾ ಅಲ್ಲಿ ಏನಾದ್ರೂ ಈ ಪಂಚಾಯತಿ ಚುನಾವಣೆಗೆ ನಿಲ್ಲಿಸಬಹುದಾ? ಈ ಒಂದಷ್ಟು ಕನ್ಫ್ಯೂಷನ್ ಕೂಡ ಇರುತ್ತೆ. ಸೊ ಹನುಮಂತ ಲಮಾನಿಗೆ ಯಾವುದೇ ರೀತಿಯಾದಂತ ರಾಜಕೀಯಕ್ಕೆ ಧುಮುಕಿಸದೆ ಅವರನ್ನ ಈಗ ನಿಮಗೆ ಗೊತ್ತಿರೋ ಹಾಗೆ ಈಗ ಕ್ಯಾಂಪೇನ್ ನಡೀತಾ ಇರುತ್ತೆ. ಒಂದು ಎಲೆಕ್ಷನ್ ಇರುವಂತ ಸಂದರ್ಭದಲ್ಲಿ MLA ಎಲೆಕ್ಷನ್ ಆಗಿರ್ಬೋದು, MP ಎಲೆಕ್ಷನ್ ಆಗಿರ್ಬೋದು, ಮಗದೊಂದು ಆ ಎಲೆಕ್ಷನ್ ಇರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಹನುಮಂತ ಲಮಾನಿನ ಅವರು ತಮ್ಮೊಟ್ಟಿಗೆ ಅವರು ಕರ್ಕೊಂಡು ಹೋಗಿ ಕ್ಯಾಂಪೇನ್ ಮಾಡಿದಾಗ ಪ್ರಚಾರ ಮಾಡಿರುವಂತ ಸಂದರ್ಭದಲ್ಲಿ ಆಗ ಹನುಮಂತನನ್ನ ಮುಖ ನೋಡ್ಕೊಂಡು ಹನುಮಂತ ಬಂದು ಕ್ಯಾಂಪೇನ್ ಮಾಡ್ತಿದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಆ ಒಬ್ಬ ವ್ಯಕ್ತಿಗೆ ವೋಟ್ ಮಾಡೋಣ. ಸೊ ಈ ರೀತಿಯಾದಂತ ಒಂದಿಷ್ಟು ಗಿಮಿಕ್ಗಳು ಇರುತ್ತೆ ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆ ಆಯ್ತು. ಇದರ ಬಗ್ಗೆ ನಿಮಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಅದಕ್ಕೂ ಮುಂಚೆ ರಾಜಕಾರಣಿ ಒಬ್ರು ಹನುಮಂತ ಲಮಾನಿಗೆ ಕರೆ ಮಾಡಿದ್ರು ಅಂತ ಹೇಳಿದೆ. ಯಾವ ರಾಜಕಾರಣಿ ಹನುಮಂತನ್ಗೆ ಕರೆ ಮಾಡಿದ್ರು, ಏನ್ ಮಾತನಾಡಿದ್ರು, ಮೊದಲನೇದಾಗಿ ಅದನ್ನ ಕೇಳ್ಕೊಂಡು ಬನ್ನಿ. ಹಲೋ ಸರ್, ನಮಸ್ಕಾರ ಸರ್. ಆರಾಮ್ ಸರ್? ನಮಸ್ಕಾರ ಹನುಮಂತು, ಆರಾಮಿದೆ? ಕಂಗ್ರ್ಯಾಚುಲೇಷನ್. ಧನ್ಯವಾದ ಸರ್. ಆರಾಮ್ರಿ ಸರ್? ಆರಾಮಿದೆಯಪ್ಪ. ಎತ್ತಿಡಿದೆ ಹಾವೇರಿ ಘನತೆ ಗೌರವ ನೋಡ್ತಾ ಇದ್ವಿ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಹಲೋ, ನೋಡಿದ್ರಲ್ಲ, ಮಾಜಿ MLA ಕೌರವ BC ಪಾಟೀಲ್ ಅವರು ಹನುಮಂತ ಲಮಾನಿಗೆ ಕರೆ ಮಾಡಿ ಹೃತ್ಪೂರ್ವಕವಾದಂತ ಧನ್ಯವಾದವನ್ನ ಹೇಳಿದ್ದಾರೆ ಮತ್ತೆ ಶುಭ ಕೋರಿದ್ದಾರೆ. ಯಾಕೆ ಅಂತ ಅಂದ್ರೆ ನಮ್ಮೂರಿನ ಹುಡುಗ, ನಮ್ಮ ಒಂದು ಕ್ಷೇತ್ರದ ಹುಡುಗ, ಹಾವೇರಿ ಜಿಲ್ಲೆಯ ಹುಡುಗ ಇಂಥದೊಂದು ಕೀರ್ತಿಯನ್ನ ತಂದಿದ್ದಾರೆ, ಇಂಥದೊಂದು ಸಾಧನೆಯನ್ನ ಮಾಡಿದ್ದಾರೆ ಅಂತಂದ್ರೆ ಇದೊಂದು ದೊಡ್ಡ ಹೆಮ್ಮೆಯ ವಿಚಾರ. ಯಾಕೆ ಅಂತಂದ್ರೆ ಹನುಮಂತ ಲಮಾನಿ ಒಬ್ಬ ಸಣ್ಣ ಸಾಮಾನ್ಯ ಬಡ ಕುಟುಂಬದ ಹುಡುಗ ಇವತ್ತು ಅಂತಹ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಒಬ್ಬ MP ಸದಸ್ಯನಿಗೆ ಅಥವಾ ಒಬ್ಬ MLA ಸದಸ್ಯನಿಗೆ ಬೀಳೋದಕ್ಕಿಂತ ಹೆಚ್ಚಿನ ಓಟ್ಗಳು ಹನುಮಂತ ಲಮಾನಿಗೆ ಬಿದ್ದಿರೋ ಕಾರಣಕ್ಕಾಗಿ ಸೊ ಇದು ಒಂದು ರೀತಿ ಸಾಮಾನ್ಯವಾಗಿ ಖುಷಿ ಪಡುವಂತಹ ವಿಚಾರ. ಯಾಕೆಂತಂದ್ರೆ ಎಲ್ಲರಿಗಿಂತ ಹೆಚ್ಚಿನ ಪ್ರೀತಿಯನ್ನ ಹನುಮಂತ ಲಮಾನಿಯವರು ಪಡೆದುಕೊಂಡಿದ್ದಾರೆ ಅಂತ ಹೇಳಿ. ಈಗ ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ, ಈಗ 50 ಲಕ್ಷ ಹಣ ಒಂದು ಕಡೆ ತೂಕ ಆದ್ರೆ ಇನ್ನೊಂದು ಕಡೆ 5 ಕೋಟಿ ವೋಟ್ ಏನಿದೆಯಲ್ಲ ಇದು ಒಂದು ತೂಕ. ಈಗ 50 ಲಕ್ಷ ಹಣವನ್ನ ಗೆದ್ದು ಹನುಮಂತ ಲಮಾನಿ ಟ್ರೋಫಿ ಗೆದ್ದು ವಿನ್ನರ್ ಆದ್ರು ಅನ್ನೋದಕ್ಕಿಂತ ಈಗ ಇದು ಸಾಮಾನ್ಯ ಆಗ್ಬಿಟ್ಟಿದೆ. ಇದು ಪ್ರತಿ ಸೀಸನ್ ಗಳಲ್ಲೂ ಹಲವು ವಿನ್ನರ್ ಗಳು ಗೆದ್ಕೊಂಡು 50 ಲಕ್ಷ ಮನೆಗೆ ತಗೊಂಡು ಹೋಗೋದು, ಮತ್ತೆ ಅವರು ಬಿಗ್ ಬಾಸ್ ವಿನ್ನರ್ ಅನ್ನೋ ಅದೊಂದು ಕಿರೀಟ, ಇದು
ಸಾಮಾನ್ಯ. ಆದ್ರೆ ಇಲ್ಲಿವರೆಗೂ ಯಾರೂ ಕೂಡ ಮಾಡದೇ ಇರುವಂತಹ 5 ಕೋಟಿ ಓಟು ಸಾಮಾನ್ಯದ ಮಾತೇ ಅಲ್ಲ. 5 ಕೋಟಿ ಓಟನ್ನ ಗಳಿಸಿರುವಂತಹ ಹನುಮಂತ ಲಮಾನಿ ಸೊ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಸೊ ಹೀಗಾಗಿ ಅವ್ರ ಮೇಲೆ ಎಲ್ಲರ ಕಣ್ಣು, ಎಲ್ಲರ ಚಿತ್ತ. 5 ಕೋಟಿ ಓಟ್ ಬಿದ್ಬಿಡ್ತಲ್ಲ ಅವರಿಗೆ, ಅದ್ ಹೆಂಗೆ? ಜನ ಅಷ್ಟೊಂದು ಅವ್ರನ್ನ ಪ್ರೀತಿಸಿದ್ರ, ಜನ ಅವರು ಗೆಲ್ಲಲೇಬೇಕು ಅಂತ ಹೇಳಿ ಅಷ್ಟೊಂದು ಹಠ ತೊಟ್ಟಿದ್ರ ಅಂತ ಹೇಳಿ. ಅಂದ್ರೆ ನೀವು ರನ್ನರ್ ಅಪ್ ನ ನೀವು ಗಮನಿಸಬಹುದು, ಅರ್ಧಕ್ಕಿಂತ ಅರ್ಧ 5 ಕೋಟಿಯಲ್ಲಿ ಅರ್ಧ ಅವ್ರಿಗೆ ಓಟ್ ಬಿದ್ದಿರುವಂತದ್ದು. ಸೊ ಅಂದ್ರೆ 2.5 ಕೋಟಿ ಈ ರೀತಿಯ ಲೆಕ್ಕದಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಓಟ್ ಬಿದ್ದಿರೋದು. ಆದ್ರೆ ಹನುಮಂತ ಲಮಾನಿಗೆ 5 ಕೋಟಿ, ಯಾರು ಕೂಡ ಅವರ ಹತ್ರಕ್ಕೂ ಕೂಡ ಬರ್ಲಿಕ್ಕಾಗೋದಿಲ್ಲ. ಸೊ ಅಂತಹ ಒಂದು ವಿಜೃಂಭಣೆಯಾದಂತಹ ಗೆಲುವನ್ನ ಹನುಮಂತ ಲಮಾನಿಯವರು ಸಾಧಿಸಿರೋ ಕಾರಣಕ್ಕಾಗಿ ಈಗ ರಾಜಕೀಯ ವಲಯದಿಂದ ಈಗ BC ಪಾಟೀಲ್ ಅವರು ಅವ್ರಿಗೆ ಕರೆ ಮಾಡಿ, ಬಿಜೆಪಿ ಪಕ್ಷದವರು BC ಪಾಟೀಲ್ ಅವರು ಕರೆ ಮಾಡಿ ಅವ್ರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಕೂಡ ಹೇಳಿದ್ರು. ಅದರ ಜೊತೆಗೆ ನೀವು ನಮ್ಮ ಜಿಲ್ಲೆಗೆ ಕೀರ್ತಿಯನ್ನ ತಂದಿದ್ದೀರಿ, ಮತ್ತೆ ಅದರ ಜೊತೆಗೆ ನೀವು ನಮ್ಮ ಜಿಲ್ಲೆಯ ಕೀರ್ತಿಯನ್ನ ಬೆಳೆಸಿದ್ರಿ, ಮತ್ತೆ ನಮ್ಮ ಜಿಲ್ಲೆಯ ಹೆಸರನ್ನ ನೀವು ಬಹಳ ಮೇಲಕ್ಕೆ ತಗೊಂಡು ಹೋಗ್ಬಿಟ್ರಿ ಅಂತ ಹೇಳಿ ಹನುಮಂತ ಲಮಾನಿಗೆ ಅವರು ಮಾತನಾಡಿರುವಂತದ್ದು. ಅವರು ಹನುಮಂತ ಲಮಾನಿಯ ಜೊತೆ ಏನು ಈ ಧನ್ಯವಾದ ಹೇಳಿರೋದು, ಕಂಗ್ರಾಟ್ಸ್ ಹೇಳಿದಾರಲ್ಲ, ಇದಿಷ್ಟೇ ತುಣುಕು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತದ್ದು. ಆದ್ರೆ ಅವ್ರು ಇನ್ನು ಏನೇನ್ ಮಾತನಾಡಿದ್ರು ಅನ್ನೋದು ಗೊತ್ತಿಲ್ಲ. ಬಟ್ ಏನಂತಂದ್ರೆ ಈಗ ಚರ್ಚೆ ಆಗ್ತಾ ಇರೋ ವಿಚಾರ ಏನು ಅಂತಂದ್ರೆ, ಹನುಮಂತ ಲಮಾನಿಗೆ ರಾಜಕೀಯದಿಂದಲೂ ಕೂಡ ಆಫರ್ಗಳು ಬರ್ತಾ ಇರ್ಬೋದು, ಅಥವಾ ಸ್ಟಾರ್ ಪ್ರಚಾರಕ್ಕಾಗಿ ಹನುಮಂತ ಲಮಾನಿಯನ್ನ ಬಳಸ್ಕೊಳ್ಬಹುದು. ಸೊ ಹೀಗಾಗಿ ಈಗ ರಾಜಕೀಯ ನಾಯಕರು ವಿಶ್ ಮಾಡೋ ನೆಪದಲ್ಲಿ ಹನುಮಂತನ ಜೊತೆಗೆ ಬಾಂಧವ್ಯವನ್ನ ಬೆಳೆಸ್ಕೊಳ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಇನ್ನೊಂದು ಕಡೆ ಹನುಮಂತನಿಗೆ ಈಗ ಸಾಲು ಸಾಲು ಸಿನಿಮಾಗಳು ಆಫರ್ಗಳು ಬರ್ತಾ ಇವೆ, ನಿಮಗೋಸ್ಕರ ನಿಮ್ಮ ಶೈಲಿಯಲ್ಲೇ ಮತ್ತೆ ನಿಮಗೆ ಸೂಟ್ ಆಗುವಂತ ಒಂದು ಕಥೆಯನ್ನ ಹೆಣಿತೀವಿ, ನಾವು ನಿಮ್ಮನ್ನ ಹಾಕೊಂಡು ಸಿನಿಮಾ ಮಾಡ್ಲಿಕ್ಕೆ ನಾವು ರೆಡಿ, ನಿಮ್ಮನ್ನ ನಂಬಿ ನಾವು ದುಡ್ಡು ಹಾಕಕ್ಕೂ ರೆಡಿ ಅಂತ ಹೇಳಿ ನಿರ್ಮಾಪಕರು ಮತ್ತೆ ನಿರ್ದೇಶಕರು ಸಾಲು ಸಾಲಕ್ಕೆ ನಿಂತಿರುವಂತಹ ಸಂದರ್ಭದಲ್ಲಿ ಹನುಮಂತ ಲಮಾನಿ ಈಗ ನಾನು ಸಿನಿಮಾ ಮಾಡೋದಿಲ್ಲ ಅಂತ ಹೇಳಿ ಅವ್ರಿಗೆ ಇದನ್ನ ಹೇಳ್ಬಿಟ್ರು, ನೇರವಾಗಿ ಹೇಳ್ಬಿಟ್ರು. ಆದ್ರೆ ಈ ರಾಜಕೀಯಕ್ಕೆ ಈ ರೀತಿಯ ಆಫರ್ ಬಂದಾಗ ಏನ್ ಮಾಡ್ತಾರೆ ಅನ್ನೋದನ್ನ ಬಟ್ ನಯವಾಗಿ ಅದನ್ನು ಕೂಡ ದೂರ ತಳ್ತಾರೆ ಅಂತ ಹೇಳಿ ನಂಬಿಕೆ. ಯಾಕಂತಂದ್ರೆ ಹನುಮಂತ ಲಮಾನಿಗೆ ಈ ರಾಜಕೀಯ ಆಗಿರ್ಬೋದು, ಸಿನಿಮಾ ಇದ್ಯಾವುದು ಕೂಡ ಇಷ್ಟ ಇಲ್ಲ ಹನುಮಂತನಿಗೆ. ಹನುಮಂತನಿಗೆ ಏನ್ ಇಷ್ಟ ಅಂತಂದ್ರೆ ಹಾಡ್ ಹೇಳೋದು. ಹನುಮಂತ ಯಾವಾಗ್ಲೂ ಕೂಡ ಹಾಡ್ ಹೇಳ್ಕೊಂತ ಅಂತಂದ್ರೆ ಆ ಕ್ಷಣಕ್ಕೆ ಆ ಸಂದರ್ಭಕ್ಕೆ ಅನುಸಾರವಾಗಿ ಅವ್ರ ಬಾಯಲ್ಲಿ ಹೊರಡುವಂತ ಆ ಹಾಡಿನಲ್ಲಿ ಬರುವಂತ ಆ ಅರ್ಥಗಳು ತುಂಬಾ ಸ್ವಾರಸ್ಯಕರ, ಮತ್ತೆ ಜನಗಳಿಗೆ ತುಂಬಾ ಬೇಗ ಕನೆಕ್ಟ್ ಆಗ್ತಾ ಇದೆ. ಅದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಅರ್ಥ ಆಗಬೇಕಾಗಿರುವಂತ ಸಿಚುವೇಶನ್ ಗಳನ್ನ ಹಾಡಿನ ಮೂಲಕ ಅವ್ರು ಹೇಳ್ಕೊಡ್ತಾ ಇರುವಂತದ್ದು ತುಂಬಾ ಚೆನ್ನಾಗಿದೆ. ಸೊ ಹೀಗಾಗಿ ಹನುಮಂತ ಲಮಾನಿ ಅವರಿಗೆ ಹಾಡು ಹೇಳಲಿಕ್ಕೆನೆ ಅವಕಾಶಗಳು ಹೆಚ್ಚಾಗಿ ಬರ್ಲಿ, ಹೊಸ ಹೊಸ ಸಿನಿಮಾಗಳಲ್ಲಿ ಹನುಮಂತನಿಗೆ ಹಾಡಿನ ಅವಕಾಶಗಳು ಸಿಗ್ತಾ ಹೋಗ್ಲಿ. ನೀವು ನೋಡಿರ್ಬೋದು ಜೀ ಕನ್ನಡದ ವೇದಿಕೆಯಲ್ಲೇ ಅವರು ಸಂಜಿತ್ ಹೆಗಡೆ ಅವ್ರು ಇವಾಗ ಯಾವ ಒಂದು ಮಟ್ಟಕ್ಕೆ ಅವ್ರು ಏರಿದ್ದಾರೆ, ಬಟ್ ಹನುಮಂತನ್ಗೂ ಕೂಡ ಅವರು ಕೂಡ ಅದೇ ಒಂದು ಮಟ್ಟಕ್ಕೆ ಹೋಗ್ಲಿ, ಅದಕ್ಕಿಂತ ಇನ್ನೊಂದು ಮಟ್ಟಕ್ಕೆ ಹೋಗ್ಲಿ ಅನ್ನೋದು ಕೂಡ ಹನುಮಂತನನ್ನ ಪ್ರೀತಿಸುವಂತಹ ಜನಾಂಗ ಮತ್ತೆ ಒಂದು ವರ್ಗಕ್ಕೆ ಈಗ ಇದೊಂದು ಕಳಕಳಿಯಾಗಿದೆ. ಸೊ ನೋಡೋಣ ಹನುಮಂತ ಲಮಾನಿಗೆ ಅದೆಂತೆಂತ ಆಫರ್ಗಳು ಬರುತ್ತೆ ಅಂತ ಹೇಳಿ. ಒಟ್ಟಿನಲ್ಲಿ ಹನುಮಂತ ಲಮಾನಿಯ ಅವರ ಬಾಯಲ್ಲಿ ಹೊರಡುವಂತ ಆ ಜನಪದ ಹಾಡುಗಳು ಮಾತ್ರ ತುಂಬಾ ಸ್ವಾರಸ್ಯಕರ. ಅಂತಂದ್ರೆ ಇವತ್ತಿನ ಹಾಡುಗಳು ನಿಮಗೆ ಗೊತ್ತು, ಡಿಸ್ಕೋ ಡ್ಯಾನ್ಸ್ ಅದು ಇದು, ಅದರಲ್ಲಿ ಅದಕ್ಕಿಂತ ಹೆಚ್ಚಾಗಿ ಈಗ ಹನುಮಂತ ಹಾಡ್ತಾ ಇರುವಂತ ಆ ಹಾಡುಗಳು ತುಂಬಾ ಚೆನ್ನಾಗಿದೆ. ಸೊ ಹನುಮಂತನಿಗೋಸ್ಕರ ಈ ರೀತಿಯಾದಂತಹ ಹಾಡುಗಳನ್ನ ತೆಗೆದುಕೊಂಡು ಬಂದು ಹನುಮಂತನ ಕೈಲಿ ಹಾಡಿಸ್ತಾರ, ನೋಡೋಣ ಏನೇನಾಗತ್ತೆ ಅಂತ ಹೇಳಿ. ಒಟ್ಟಿನಲ್ಲಿ ಹನುಮಂತ ಲಮಾನಿ ಅವರಿಗೆ ಹಾಡು ಹೇಳಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಸೊ ಹನುಮಂತನ ಇಷ್ಟ ಏನಿದೆ ನೋಡಿ, ಅದರ ಅನುಸಾರವಾಗಿ ಹನುಮಂತನಿಗೆ ಆಫರ್ಗಳು ಬಂದ್ರೆ ಹನುಮಂತ ಇನ್ನೂ ಎತ್ತರಕ್ಕೆ ಬೆಳಿಬಹುದು ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಸೊ ಹೀಗಿದ್ದ ಮನುಷ್ಯ ಬಿಗ್ ಬಾಸ್ ಮನೆಗೆ ಯಾಕೆ ಹೋದ್ರು ಅಂತ ಅಂದ್ರೆ, ಬಿಗ್ ಬಾಸ್ ಮನೆಯಿಂದ ಅವ್ರಿಗೆ ಆಫರ್ಗಳು ಅದು ನಿನ್ನೆ ಇವತ್ತಿನಿಂದ ಬರ್ತಾ ಇರ್ಲಿಲ್ಲ, ಅವ್ರಿಗೆ ಹಲವು ದಿನಗಳಿಂದ ಬರ್ತಾ ಇತ್ತು. ಸೊ ಆದ್ರೆ ಏನಂತಂದ್ರೆ ಕಿಚ್ಚ ಸುದೀಪ್ ಅವರ ಕೊನೆಯ ಸೀಸನ್ ಇದು, ಸೊ ಹಾಗಾಗಿ ಬಂದ್ ಹೋಗಿ ಅಂತ ಹೇಳಿ ಹನುಮಂತನಿಗೆ ರಿಕ್ವೆಸ್ಟ್ ಮಾಡಿರೋ ಕಾರಣಕ್ಕಾಗಿ ಹನುಮಂತ್ ಲಮಾನಿ ಈ ಒಂದು ಸೀಸನ್ಗೆ ಅವ್ರು ಹೋಗಿದ್ರಂತೆ. ಇದನ್ನು ಕೂಡ ಹೇಳಿದ್ದಾರೆ. ಹನುಮಂತನಿಗೆ ಏನಂತಂದ್ರೆ ಈ ರೀತಿ ತೋರ್ಪಡಿಕೆ ಜೀವನ ಅವ್ರಿಗೆ ಇಷ್ಟ ಆಗೋದಿಲ್ಲ. ಜೊತೆಗೆ ಬಿಗ್ ಬಾಸ್ ಆಗಿರ್ಬೋದು, ಮತ್ತೆ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳುವಂತ ಈ ಒಂದು ಫೀಲ್ಡ್ ಅವ್ರಿಗೆ ಇಷ್ಟ ಆಗೋದಿಲ್ಲ. ಸಿನಿಮಾ ಆಗಿರ್ಬೋದು, ಮಗದೊಂದು. ಆದ್ರೆ ಅವ್ರಿಗೆ ಏನ್ ಇಷ್ಟ ಅಂತಂದ್ರೆ ಹಾಡ್ ಹೇಳೋದೇ ಇಷ್ಟ. ಅವರು ಹಾಡ್ ಹೇಳ್ಕೊಂತಾನೆ ಬೆಳಿಲಿ ಅನ್ನೋದು ಕೂಡ ನಮ್ಮ ಆಶಯ. ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.